ಮಲಯಾಳಮಲ್ಲಾದರೆ ಸ್ವಾಗತಂ, ನಮ್ಮ ಕನ್ನಡದಲ್ಲಿ ಸ್ವಾಗತ ಸುಸ್ವಾಗತ. ಇದು ನನ್ನ ಕೇರಳ ಕತೆ ಪಾರ್ಟ್ 2. ವಾರ್ಕಳದಿಂದ ನಾವು ಹೊರಟಿದ್ದು ಕೋಲಂ ಡಿಸ್ಟಿಕಲ್ಲಿರೋ ಜಟಾಯು ಅರ್ತ್ ಸೆಂಟರ್ಗೆ. ಸುಮಾರು 27 ಕಿಲೋಮೀಟರ್ ದೂರ. ಕಾರ್ಸ್, ಆಟೋ, ರೆಂಟಲ್ ಬೈಕ್ಸ್ ಏನರಲ್ಲಾದರೂ ಹೋಗ್ಬೋದು. ಇಲ್ಲೆಲ್ಲ ಕೇಬಲ್ ಕಾರ್ ರೈಡ್ ಒಂದು ಯೂನಿಕ್ ಎಕ್ಸ್ಪೀರಿಯನ್ಸ್. ಆದರೆ ರಾವಣ ಸೀತೆನ ಪುಷ್ಪಕ ವಿಮಾನದಲ್ಲಿ ಕರ್ಕೊಂಡು ಹೋಗುವಾಗ ಜಟಾಯು ಜೊತೆ ಯುದ್ಧ ಆಯ್ತಂತೆ. ಆಗ ರಾವಣ ತನ್ನ ಆಯುಧದಿಂದ ಜಟಾಯುವಿನ ರೆಕ್ಕೆ ಕತ್ತರಿಸಿದಾಗ ಜಟಾಯು ಈ ಕಲ್ಲಿನ ಮೇಲೆ ಬಿತ್ತು ಅನ್ನೋ ಕಥೆ ಇದೆ. ಆ ಜಾಗದಲ್ಲಿ 100 ಕೋಟಿ ಖರ್ಚು ಮಾಡಿ ಈ ಜಟಾಯು ಅರ್ತ್ ಸೆಂಟರ್ ಮಾಡಿದಾರಂತೆ. ಇಲ್ಲಿ ರಾಮನ ಹೆಜ್ಜೆ ಗುರುತು ಹಾಗೂ ಬಂಗಾರದಲ್ಲಿ ಮಾಡಿರೋ ರಾಮನ ವಿಗ್ರಹ ಇದೆ. ಬಂಗಾರ ಅನ್ನೋ ಕಾರಣಕ್ಕೂ ಏನೋ ಗಾಜಿನ ದ್ವಾರದ ಮೂಲಕ ನಾವು ಅದನ್ನ ದರ್ಶನ ಮಾಡಬೇಕಾಗುತ್ತೆ. 60 ಥಿಯೇಟರ್, ಇನ್ನು ಮಾಲ್ ಥರ ಕೆಲವು ಗೇಮ್ಸ್ ಇತ್ತು. ಈ ಜಾತ್ರೆಯಲ್ಲಿ ರಿಂಗ್ ಹಾಕಿದ್ರೆ ಆತನ ನಮಗೆ ಕೊಡ್ತಾರಲ್ಲ, ಅದೇ ಥರ ಈ ಗೇಮ್ ವಿನ್ ಆದರೆ ಇದು ಕೊಡ್ತೀವಿ ಅಂತ ತುಂಬ ಗೇಮ್ಸ್ ಇತ್ತು. ಲಾಜಿಕ್ ಇಲ್ಲದೆ ಗೇಮ್ ಡಿಸೈನ್ ಮಾಡಿರಲ್ಲ ಅಂತ ಯೋಚನೆ ಮಾಡಿದೆ. ನಾವು ಟ್ರೈ ಮಾಡಿ ಟೋಪಿ ಹಾಕಿಸ್ಕೊಂಡ್ವಿ. ಸಾರಿ 6 ಬಾಲ್ಗೆ 6 ಗೊಂಬೆ ಬಂದರೆ ಟ್ರೈನಲ್ಲಿ ಹೆಂಗೆ ಊರಿಗೆ ಎತ್ಕೊಂಡು ಹೋಗೋದು ಅಂತ ಯೋಚನೆ ಮಾಡಿ ನಮಗೆ ನಾವೇ ಇನ್ವಿಸಿಬಲ್ ಟೋಪಿ ಹಾಕ್ಕೊಂಡು ಕೆತ್ತಿದ ಮಾತ್ರ ಏನೂ ಇಲ್ಲ, ಒಳ್ಳೆ ಬಕ್ರ ಆದ್ವಲ್ಲ ಅಂತ ರೇಗಿಸ್ಕೊಂಡು ಮಜಾ ಮಾಡ್ಕೊಂಡು ಬಂದ್ವಿ. ಅಲ್ಲಿಂದ ನಾವು ಹೊರಟಿದ್ದು ಮೂನ್ಜೋ ಐಲ್ಯಾಂಡ್. 3 ಅವರ್ ಬೋಟ್ ರೈಡ್ ಆಗಿರೋದ್ರಿಂದ ಸ್ವಲ್ಪ ಓವರ್ ರೈಡ್ ಅನಿಸಿದ್ರು ಒಂಥರ ಚೆನ್ನಾಗಿತ್ತು. ತುಂಬ ಪೀಸ್ಫುಲ್ ಆಗಿತ್ತು. ನನಗಂತೂ ಹೊನ್ನಾವರ ಫೀಲ್ಸೇ ಬರ್ತಿತ್ತು. ಈ ಹರಿಯೋ ನೀರು ಪಕ್ಕ ಮನೆ ಇದ್ದರೆ ಎಷ್ಟು ಚೆನ್ನಾಗಿತ್ತು ಅನ್ನೋ ಥರ ಯಾವಾಗಲೂ ಫೀಲ್ ಆಗೋದು. ಇಲ್ಲಿ ಹರಿಯೋ ನೀರು ಪಕ್ಕ ಮನೆಗಳಿತ್ತು. ಆ ಮನೆಗಳಿಗೆ ಮಾಡಿರೋ ಸೇತುವೆಗಳ ಅಡ್ಡ ಬಂದಾಗ ನಾವು ತಲೆ ಬಗ್ಸಿ ತಲೆ ಕಾಪಾಡ್ಕೋಬೇಕಿತ್ತು. ಇನ್ನು ಕೆಲವು ಸೇತುವೆಗಳು ಬಂದಾಗಂತೂ ತಲೆ ಕಾಪಾಡ್ಕೊಳ್ಳೋಕ್ಕೆ ಕೆಳಗೇನೆ ಕುತ್ಕೋಬೇಕಿತ್ತು. ಟ್ರಾಫಿಕ್, ಸುತ್ತು ಗದ್ದಲಗಳಿಂದ ದೂರ ನಿಶಬ್ದ ವಾತಾವರಣ, ಪಕ್ಷಿಗಳ ಚಿಲಿಪಿಲಿ ಕಲರವ, ಸ್ಲೋ ಆಗಿ ಸಾಗೋ ದೋಣಿ, ನೀರು, ತೆಂಗಿನ ಮರ, ನೀರಲ್ಲಿ ಬೆಳೆದಿರೋ ಮರ, ಬಳ್ಳಿ, ಗಿಡ, ಒಂಥರ ನೆಮ್ಮದಿರಿ. ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲ್ಲಿ ಪಯಣಿಕ ನಾನಮ್ಮ, ಪ್ರೀತಿಯ ತೀರವ ಸೇರುವುದೊಂದೇ ಬಾಳಿನ ಗುರಿಯಮ್ಮ ಅಂತ ದೊಡ್ಡವ್ರು ಹೇಳಿರೋ ಹಾಗೆ ಕೆಲವು ಕುಕ್ಕಿಂಗ್ ಎಕ್ಸ್ಪೆರಿಮೆಂಟ್ಸ್, ಕಾರ್ಡ್ಸ್, ಕಳ್ಳ ಪೊಲೀಸ್, ಅಂತಾಕ್ಷರಿ ಅಂತ ಒಂದು ಹ್ಯಾಪಿ ಟ್ರಿಪ್ ಬರೀ ಬ್ಯೂಟಿಫುಲ್ ಪ್ಲೇಸಸ್ಸಿಂದ ಆಗುತ್ತಾ ಅಂದರೆ ಜೊತೆಯಲ್ಲಿರೋ ವ್ಯಕ್ತಿಗಳಿಂದ ಆಗುತ್ತೆ ಅನ್ಬೋದು. ಆ ಜಾಗಕ್ಕೆ ಮತ್ತೆ ಹೋಗ್ಬೋದು. ಆ ತಂಟೆ, ತರಲೆ, ನಗು, ರೇಗಿಸೋದು, ಕೋಪಿಸ್ಕೊಳ್ಳೋದು, ಕೆಲವು ನಗು ಬರದೇ ಇರೋ ಜೋಕ್ಸ್ಗಳು, ಕೆಲವು ಸೀರಿಯಸ್ ಸಿಚುವೇಷನಲ್ಲೂ ಆಗೋ ಕಾಮಿಡಿ. ಒಂದು ಟ್ರಿಪ್ಪಲ್ಲಿ ಏನು ಇರುತ್ತೆ ಅಂದರೆ ಏನಿರಲ್ಲ. ಪ್ರವಾಸ ಅಂದಮೇಲೆ ಪ್ರಯೋಗ ಇರಬೇಕು. ಆ ಪ್ರಯೋಗದಲ್ಲಿ ನೆನಪಿಸ್ಕೊಳ್ಳೋಕ್ಕೆ ತುಂಬ ಮೆಮೊರೀಸ್ ಹಾಗೆ ಉಳಿಬೇಕು. ಇನ್ನೂ ವಾರ್ಕಳಲ್ಲೇ ಸ್ವಲ್ಪ ಚಿಲ್ ಮಾಡಿ ಬೇಜಾರು ಮೆಮೊರೀಸ್ ಮಾಡಿಕೊಂಡು 1 hour ಟ್ರೈನ್ ಜರ್ನಿ ಮಾಡಿ ನಾವು ತಲುಪೋದು ಕೇರಳ ಕ್ಯಾಪಿಟಲ್ ಆಗಿರೋ ತಿರುವನಂತಪುರಂಗೆ. ಇಲ್ಲಿ ನಮ್ಮ ತಿಮ್ಮಪ್ಪನೇ ಕಾಂಪಿಟೇಷನಲ್ಲಿ ಹಿಂದಿಕ್ಕಿ ಇಂಡಿಯಾಸ್ ರಿಚೆಸ್ಟ್ ಟೆಂಪಲ್ ಅಂತ ಕರೆಸ್ಕೊಳ್ಳೋ ಪದ್ಮನಾಭ ಸ್ವಾಮಿ ದೇವಸ್ಥಾನ ಇದೆ. ಬಟ್ಟೆ ವಿಷಯದಲ್ಲಿ ತುಂಬ ಸ್ಟ್ರಿಕ್ಟ್ ರೂಲ್ಸ್ ಇರೋ ಕಾರಣ ನನಗೂ ಕೇರಳ ಸ್ಯಾರಿ ಹಾಕ್ಕೊಳ್ಳೋ ಅವಕಾಶ ಸಿಕ್ತು. 2011ರಲ್ಲಿ ಇಲ್ಲಿ ಸಿಕ್ಕಿದ ನಿಧಿ ಪ್ರಪಂಚನೇ ಆಶ್ಚರ್ಯ ಪಡೋ ರೀತಿ ಮಾಡಿಬಿಡ್ತು. $1 ಟ್ರಿಲಿಯನ್ ಅಷ್ಟು ನಿಧಿ ಸಿಕ್ಕಿದೆ ಅನ್ನೋ ಅಂದಾಜಿದೆ. ಆದರೂ ಒಂದು ಕೊಠಡಿ ಇನ್ನೂ ಮಿಸ್ಟ್ರಿಯಾಗೇ ಉಳಿದಿದೆಯಂತೆ. ಅದನ್ನು ನಾಗಬಂಧನದಿಂದ ಬಂದಿ ಮಾಡಲಾಗಿದೆ. ಗರುಡ ಮಂತ್ರದಿಂದ ಮಾತ್ರ ತೆಗಿಯೋಕ್ಕೆ ಸಾಧ್ಯ. ಮತ್ತು ಈ ಕಾಲದಲ್ಲಿ ಆ ಬಂದಿ ಮಾಡೋದಾಗಲಿ ಗರುಡ ಮಂತ್ರ ಆಗಲಿ ಯಾರಿಗೂ ಗೊತ್ತಿಲ್ಲ. ಗೊತ್ತಿಲ್ಲದೆ ಏನೇ ಕಷ್ಟಪಟ್ಟು ಪ್ರಯತ್ನ ಮಾಡಿದ್ರು ಅವ್ರಿಗೆ ಅಪಾಯ ತಪ್ಪಿದ್ದಲ್ಲ. ಅಲ್ಲಿ ಏನೇನಿರ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ತುಂಬ ಕಥೆಗಳಿದೆ. ಹೊಸ ಜಾಗಗಳು, ಹೊಸ ಎಕ್ಸ್ಪೀರಿಯನ್ಸ್ಗಳು, ಅಲ್ಲಾಗಿದ್ದ ನಮ್ಮ ಕಥೆಗಳು, ಅಲ್ಲಿರೋ ಪದ್ಧತಿ, ಆಚರಣೆ, ಊಟ, ಬದುಕೋ ರೀತಿ, ಅದ್ರ ಬಗ್ಗೆ ಇರೋ ಕ್ಯೂರಿಯಾಸಿಟಿ, ಟ್ರಾವೆಲ್ ಮಾಡೋ ಆಸೆನ ಯಾವಾಗಲೂ ಜಾಸ್ತಿನೇ ಮಾಡುತ್ತೆ. ವಯಸ್ಸಾದ ಮೇಲೆ ಹಿಂದೆ ಬದುಕನ್ನು ತಿರುಗಿ ನೋಡಿದಾಗ ದುಡ್ಡು, ವಸ್ತುಗಳೆಲ್ಲ ನೆನಪುಗಳು ಕಣ್ಮುಂದೆ ಬರೋದು ಅನ್ನೋದು ನನ್ನ ನಂಬಿಕೆ. ಅದರಲ್ಲಿ ಒಂದು ಸುಂದರವಾದ ನೆನಪಿನ ಬುತ್ತಿ ನಾ ಕಂಡ ಕೇರಳ.